ಎಕ್ಸಾಮಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದರೆ ಹುಡುಗನಿಗೆ ಸೀಟ್ ಸಿಗುತ್ತೆ. ಸರ್, ಸೀಟು ಎಕ್ಸಾಮು ಮಗನಿಗೆ ಮಾತ್ರ, ನನ್ನ ಮಗಳಿಗೆ ಬೇಡ. ಅವಳು ಆಲ್ರೆಡಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ, ಸೀಟು ಕೊಟ್ಟಿದ್ದಾರೆ. ರೀ, ಎಕ್ಸಾಮು ಅವ್ರಿಗಲ್ಲ ರೀ, ಪೇರೆಂಟ್ಸ್ಗೆ. ನಿಮ್ಮಿಬ್ರಿಗೆ ಎಕ್ಸಾಮು. ನಮ್ಮಿಬ್ಬರಿಗೆ ಎಕ್ಸಾಮ್ ನಿಮ್ಮಿಬ್ರಿಗೆ ಮಾತ್ರ ಅಲ್ಲ ರೀ. ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವ ಪೇರೆಂಟ್ಸ್ ಕಮ್ಮಿ ಇರುತ್ತೋ ಎಲ್ರಿಗೂ ಇರುತ್ತೆ. ನಮ್ಮ ಕಾಲದಲ್ಲಿ ಅಪ್ಪ ಅಮ್ಮ ಫೀಸ್ ಕಟ್ತಾ ಇದ್ರು, ನಾವು ಎಕ್ಸಾಮ್ ಬರೀತಾ ಇದ್ವಿ. ಇಲ್ಲೇನೆ ಫೀಸು ಅಪ್ಪ ಅಮ್ಮನೇ ಕಟ್ಟಬೇಕು, ಎಕ್ಸಾಮು ಅಪ್ಪ ಅಮ್ಮನಿಗೆನಾ? ಯಾವ ಸಿ ಸ್ಕೂಲ್ ಇದು? ಏನದು ಗುಸ್ಗುಸು? ಏನಿಲ್ಲ ಸರ್, ನಾವು ಓದ್ತೀವಿ, ಚೆನ್ನಾಗಿ ಎಕ್ಸಾಮ್ ಬರೀತೀವಿ. ಆಯಿತು, ಎಕ್ಸಾಮ್ ಡೇಟು ಸಿಲೆಬಸ್ನೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ರೆಡಿಯಾಗಿರಿ, ಯು ಕ್ಯಾನ್ ಗೋ ನಾವು. ಬರ್ತೀವಿ ಸರ್. ಅಪ್ಪ, ಏನಪ್ಪ ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರಿಸೋದು ಮಕ್ಕಳು ಓದ್ಲಿ ಅಂತ, ಆದ್ರೆ ಈ ಸ್ಕೂಲ್ನವರು ಅಪ್ಪ ಅಮ್ಮನ್ನೇ ಓದಿಸ್ತಾವ್ರೆ, ಸಿಲೆಬಸ್ ಬೇರೆ ಕೊಟ್ಟವ್ರೆ. ಗಿರಿಜಮ್ಮನಿಗೆ ಫ್ರೀ ಅಲ್ವೇನೋ? ಅಯ್ಯೋ ಅಪ್ಪ, ಸರ್ಕಾರದವರು ಫ್ರೀಯಾಗಿ ಕೊಟ್ಟಿರೋದು ಬಸ್ ಟಿಕೆಟು. ನಾನು ಹೇಳ್ತಾ ಇರೋದು ಸಿಲೆಬಸ್ಸು, ಅಂದ್ರೆ ಪಠ್ಯಕ್ರಮ. ಅಯ್ಯೋ, ತುಂಬಾ ಕಷ್ಟ ಏನು ಆಗಲ್ಲ ರೀ. ಗಿರಿ, ವಾಟ್ ಯು ಥಿಂಕ್ ಆಫ್ ಯುವರ್ ಹಸ್ಬೆಂಡ್ ಶಿವಪ್ರಸಾದ್? ರಾಜಾ ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕೋಬಹುದು. ಇದನ್ನ ನಾನು ಪದೇ ಪದೇ ಹೇಳ್ತಿರ್ತೀನಿ ಅಂತ ನನಗಿದೊಂದೇ ಬರೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ ಹೇಗೆ? ನಾನು ನರ್ಸರಿಲಿ ಇರ್ಬೇಕಾದ್ರೇನೆ ಬಳಪ ಹಿಡಿಯೋ ಕೈಯಲ್ಲಿ ಲಾಂಗ್ ಹಿಡ್ದವನು. ಲಾಂಗ? ಲಾಂಗ್ ಅಂದ್ರೆ ಅದಲ್ಲಪ್ಪ, ಉದ್ದನೆಯ ಬಳಪ. ಅಯ್ಯೋ ಅಪ್ಪ, ಮ್ಯಾಟ್ರ್ ಅದಲ್ಲಪ್ಪ. ಜುಜ್ಬಿ 4-5ನೇ ಕ್ಲಾಸ್ ಸಿಲೆಬಸ್ಗೆ ಈ ಜೀವ ಪತ್ರ ಕೊಟ್ಟೋದಿಲ್ಲ. ಆದ್ರೆ ಬಾಹುಬಲಿ ಪಿಕ್ಚರಲ್ಲಿ ಶಿವಲಿಂಗ ಎತ್ತಿರೋ ಹೀರೋ ಕೈಗೆ ಪಾಂಚಪಾತ್ರೆ ಉದಾಹರಣೆ ಕೊಟ್ರೆ ನಮ್ಮ ಪವರ್ನೇ ಕ್ವಶನ್ ಮಾಡ್ದಂಗ್ ಲೆಕ್ಕ. ಕ್ವಶನ್ ಇಂಟರ್ವ್ಯೂ ಇರುತ್ತಲ್ಲ, ಅವತ್ ಮಾಡ್ತಾರೆ, ಸ್ವಲ್ಪ ತಡ್ಕೊಳ್ಳಿ. ಗಿರಿ, ಕ್ವಶನು ಆನ್ಸರು ಇಂಟರ್ವ್ಯೂ ಇದೆಲ್ಲ ಮಾಡಕ್ಕೆ ಇದೇನು ವಯಸ್ಕರ ಶಿಕ್ಷಣನಾ? ಯಾರಿಗೂ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ನಾ ಬಡ್ಕೊಂಡೆ, ಬೆಂಗಳೂರು ಒಳಚರಂಡಿ ಮಂಡಳಿ ಕೆಲಸ ಇದೆ ತಂದೆ. ನನ್ನ ಮಾತು ಕೇಳ್ಕೊಂಡ್ಯಾ? ಅವತ್ತು ನೀನು ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡಿದ್ದರೆ ಇವತ್ತು ಸೀಟಿಗೆ ನೀನೇ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದಾಗಿತ್ತಲ್ಲೋ. ಅಪ್ಪ, ಹೈ ಇನ್ಫ್ಲೂಯೆನ್ಸ್ ಇಟ್ಕೊಂಡು 100 ಸೀಟ್ ತಗೊಂಡಿರೋ ರಾಜಕಾರಣಿಗಳಿಗೆ ಸರಿಯಾಗಿ ಸೀಟ್ ಸಿಗ್ತಾ ಇಲ್ಲ. ಇನ್ನು ನಾನು ಒಳಚರಂಡಿಲಿ ಇದ್ಕೊಂಡು ಏನಪ್ಪ ಇನ್ಫ್ಲೂಯೆನ್ಸ್ ಮಾಡಿಸ್ಬೋದಾಗಿತ್ತು? ಹಬ್ಬ ಅಂದ್ರೆ ಬಚ್ಚಲ ಮನೆ ಕಟ್ಕೊಂಡಿದೆ ಅಂತ ಯಾರಾದರೂ ಹೇಳಿದ್ರೆ ಹೋಗಿ ಕಡ್ಡಿ ಹಾಕ್ಸ್ಬೋದಾಗಿತ್ತು. ಚರಂಡಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಸೆಂಟ್ ಹೊಡಿಸ್ಬೋದಾಗಿತ್ತು ಅಷ್ಟೇ. ಫಸ್ಟ್ ಆಫ್ ಆಲ್ ನಿನಗೆ ಈ ಸ್ಕೂಲ್ ಹೆಸರೇನು ಅಂತ ಗೊತ್ತಾ? ಏನು? ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ನನಗೆ ಯಾಕೋ ಇವ್ರು ಸರಿಯಾಗಿ ಬ್ಲೇಡ್ ಆಗ್ತಾರೆ ಅಂತ ಅನಿಸ್ತಾ ಇದೆ. ರೀ, ನಮ್ಮ ಸ್ಕಂದಂಗೋಸ್ಕರ ನಾವು ಅಷ್ಟು ರಿಸ್ಕ್ ತಗೊಳ್ಳೋದಕ್ಕಾಗಲ್ವಾ? ಇವನು ಆ ಸ್ಕೂಲಲ್ಲಿ ಚೆನ್ನಾಗಿ ಓದಿ ದೊಡ್ಡ ಪೊಸಿಷನ್ಗೆ ಹೋದ್ರೆ ಇವತ್ತು ನಾನು ಲೈನಲ್ಲಿ ನಿಂತ್ಕೊಂಡು ನೀವು ಬಿಸ್ನೆಸ್ ಹೆಡ್ಡು ಅಂತ ಸುಳ್ಳು ಹೇಳಿದ್ನಲ್ಲ, ಆ ಪರಿಸ್ಥಿತಿ ಇವನ್ ಹೆಂಡ್ತಿಗೆ ಬರಲ್ಲ. ನೀನ್ ಯಾಕೋ ಇಷ್ಟೊಂದು ನಾಚ್ಕೊಂತ ಇದ್ಯಾ? ಅದು ಅಮ್ಮ ನನ್ನ ಹೆಂಡತಿ ಬಗ್ಗೆ ಮಾತಾಡಿದ್ಲು, ಅದಕ್ಕೆ. ಲೇ, ನಿಮ್ಮಮ್ಮ ನಿನ್ನ ಹೆಡ್ ಮಾಡಬೇಕು ಅನ್ಕೊಂಡ್ರೆ ನೀನ್ ಹೆಡ್ ತರ ಆಡ್ತಾ ಇದೆಯಲ್ಲೋ ಇಡಿಯಟ್ ಫೆಲೋ. ಅಪ್ಪ, ನೀನ್ ಸುಮ್ನೆ ನನಗೆ ಹಂಗೆಲ್ಲ ಬೈಬೇಡ. ಹೊಸ ಸ್ಕೂಲಿಗೆ ಸೇರ್ಸು, ಇಂಟರ್ನ್ಯಾಷನಲ್ ಸಿಲೆಬಸ್ ಓದಿ. ಓಹೋ, ಇಂಟರ್ನ್ಯಾಷನಲ್ ಲೆವೆಲ್ 0 ತೆಗಿತೀಯಾ? ತಾತ ಹೋಗ್ಲಿ ಬಿಡಿ ಪಾಪ. ಅಮ್ಮ, ಸ್ಕಂದಂಗೆ ಹೊಸ ಸ್ಕೂಲಲ್ಲೇ ಏನ್ ಬೇಡ, ನಾನೇ ಅವನಿಗೆ ಹೇಳ್ಕೊಡ್ತೀನಿ. ಇದು ಸೂಪರ್ ಪಾಯಿಂಟ್. ಅಪ್ಪ, ಸುಮ್ಮನೆ ಓದ್ಕೋ. ಅಕ್ಕ, ನಂಗೆ ಹೊಸ ಸ್ಕೂಲೇ ಬೇಕು. ಅಲ್ಲಿ ಹಾರ್ಸ್ ರೈಡಿಂಗ್ ಎಲ್ಲ ಇದೆ, ನಾನು ಕುದುರೆ ಓಡಿಸ್ಬೇಕು. ಮಿಸ್ಟರ್ ಸ್ಕಂದ, ನೀನು ತೆಗಿತಾ ಇರೋ 0 ಇದೇ ರೀತಿ ಕಂಟಿನ್ಯೂ ಆದ್ರೆ ಹಲವು ವರ್ಷಗಳ ನಂತರ ಮೈಸೂರು ಜಟಕಾ ಸ್ಟ್ಯಾಂಡ್ ಅಲ್ಲಿ ನೀನು ಕುದುರೆನೇ ಓಡಿಸ್ಬೇಕಾಗುತ್ತೆ. ನನ್ನ ಮೊಮ್ಮಗನ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ, ಅವ್ನು ಚೆನ್ನಾಗಿ ಓದ್ತಾನೆ. ಓದ್ತಾನೆ. ಮಾತಾಡಿದ್ ಸಾಕು, ಕೊಟ್ಟಿರೋ ಸಿಲೆಬಸ್ನ ಓದ್ ಮುಗಿಸ್ಬೇಕು. ನಾವು ಎಕ್ಸಾಮಲ್ಲಿ ಚೆನ್ನಾಗಿ ಬರೆದ್ರೇನೆ ನಮ್ಮ ಸ್ಕಂದಂಗೆ ಸೀಟ್ ಸಿಗೋದು. ಓದ್ಕೊಳ್ಳಿ. ಅಮ್ಮ, ನೀನೆಲ್ಲಿಗೆ ಹೋಗ್ತಿದ್ಯಾ? ತಿನ್ನಲ್ವಾ? ತಿನ್ಬೇಕು. ಮಾಡೋದ್ ಬೇಡವಾ? ಮಾಡ್ಬೇಕು. ಅದಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಇವಳಿಗೆ ಅಡುಗೆ ಮಾಡೋ ರೀಸನ್ ಆದ್ರೂ ಇದೆ ಎಸ್ಕೇಪ್ ಆಗೋದಕ್ಕೆ. ನನಗೆ ಯಾವ ರೀಸನ್ನು ಇಲ್ವೇ? ಏನ್ ರೀಸನ್ ಕೊಡ್ಲಿ? ಅಪ್ಪ, ನೀನ್ ಯಾವ ರೀಸನ್ನು ಕೊಡ್ಬೇಡ, ಸುಮ್ಮನೆ ಓದ್ಕೋ.
ತಂದೆಗೆ ತಕ್ಕ ಮಗ. ಗಿರಿ ರೀ ಬರೀ ತಿಳಿಸಾರ ನೆನ್ಸ್ಕೊಳಕ್ಕೇನಿಲ್ವಾ? ಓದ್ಕೋಬೇಕಿತ್ತಲ್ವಾ, ಇಷ್ಟೇ ಮಾಡೋಕ್ಕಾಗಿದ್ದು. ಸ್ಕಂದ, ಊಟ ಮಾಡದೆ ಏನೋ ಯೋಚನೆ ಮಾಡ್ತಿದ್ಯಾ? ಅಮ್ಮ, ಅದು ನೀವಿಬ್ರು ಸರಿಯಾಗಿ ಓದ್ತಾ ಇಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಅದಕ್ಕೆ ನಿಮ್ಮಿಬ್ರಿಗೆ ಒಂದು ಟೈಮ್ ಟೇಬಲ್ ಹಾಕೊಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಮಿಸ್ಟರ್ ಸ್ಕಂದ, ಊಟಕ್ಕೆ ಟೇಬಲ್ಲು, ತಟ್ಟೆಲಿ ವೆಜಿಟೇಬಲ್ಲು, ನಿಮ್ಮ ಚಿಕ್ಕಪ್ಪ ಕಾನ್ಸ್ಟೇಬಲ್, ಇಷ್ಟೆಲ್ಲ ಟೇಬಲ್ ಇರಬೇಕಾದ್ರೆ ಮಧ್ಯದಲ್ಲಿ ಯಾಕೋ ಟೈಮ್ ಟೇಬಲ್ಲು? ನಾನು ಹೇಳಿದ್ನಲ್ಲ, ನೀವಿಬ್ರು ಸರಿಯಾಗಿ ಓದ್ತಿಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಅಂತ, ಅದಕ್ಕೆ ಟೈಮ್ ಟೇಬಲ್. ಕಂದ, ಅವ್ರಿಗೆ ಹೇಗೆ ಓದ್ಕೋಬೇಕು ಅಂತ ಗೊತ್ತು. ನೀನೇನು ಅವ್ರಿಗೆ ಹೇಳೋದು ಬೇಕಾಗಿಲ್ಲ. ಸುಮ್ಮನೆ ಊಟ ಮಾಡು. ಅಪ್ಪ ಅಮ್ಮನ ಹತ್ರ ಹೀಗೆ ಮಾತಾಡೋದು? ಅಕ್ಕ, ಸುಮ್ಮನೆ ಕುತ್ಕೋ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ. ಇದು ನನ್ನ ಫ್ಯೂಚರ್ ವಿಷಯ. ತಾತ, ನೀನೇ ಹೇಳು ಇವರಿಬ್ರಿಗೆ ಓದ್ಕೋ ಅಂತ. ಶಬಾಷ್ ಮೊಮ್ಮಗನೇ, ಅಂತೂ ಈಗಲಾದ್ರೂ ನಿನ್ನ ಭವಿಷ್ಯದ ಮೇಲೆ ಭಯ ಬಂತಲ್ಲ, ದೇವ್ರು ಕಂಡು ಬಿಟ್ಬಿಟ್ಟ. ಶಿವೋ ಗಿರಿಜಾ, ಇನ್ಮೇಲೆ ನನ್ನ ಮೊಮ್ಮಗ ಹೇಳ್ದಾಗ ಕೇಳಬೇಕು, ಇದು ನನ್ನ ಕಟ್ಟಾಜ್ಞೆ. ಕಟಪ್ಪ, ಆಯ್ತಪ್ಪ, ಊಟ ಮಾಡಪ್ಪ. ತಾವು ಈಗಲಾದ್ರೂ ಊಟ ಮಾಡ್ತೀರಾ? ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಾನು ಟೈಮ್ ಟೇಬಲ್ ಬಗ್ಗೆ ಏನು ಯೋಚನೆ ಮಾಡಿದ್ದೀನೋ ಅದನ್ನ ಫಸ್ಟ್ ಹೇಳ್ಬಿಡ್ತೀನಿ, ನೀವಿಬ್ರು ಕೇಳಿಸ್ಕೊಳ್ಳಿ. ಬೆಳಗ್ಗೆ ನೀವಿಬ್ರು ಬೇಗ ಹೇಳ್ಬೇಕು, ಅಂದ್ರೆ 5 ಗಂಟೆಗೆ ಹೇಳ್ಬೇಕು. 5 ಗಂಟೆಗೆ ಹೇಳ್ಬೇಕು. ಸ್ನಾನ ಮಾಡೋವರೆಗೂ ಓದ್ಕೋಬೇಕು, ಸ್ನಾನ ಆದ್ಮೇಲೂ ಓದ್ಕೋಬೇಕು. ಮತ್ತೆ ನೀನು ತರಕಾರಿ ಕಟ್ ಮಾಡ್ಬೇಕಾದ್ರೂ ಓದ್ಕೋಬೇಕು, ಕುಕ್ಕರ್ ವಿಷಲ್ ಹೊಡೆಯೋವರೆಗೂ ಓದ್ಕೋಬೇಕು. ಮತ್ತೆ ನೀನು ಆಫೀಸಲ್ಲಿ ಟೈಮ್ ಸಿಕ್ಕಾಗ್ಲೂ ಓದ್ಕೋಬೇಕು, ಆಫೀಸಿಂದ ಮನೆಗೆ ಬಂದ್ಮೇಲೂ ಓದ್ಕೋಬೇಕು. ರಾತ್ರಿ ಬೇಗ ಮಲ್ಕೋಬೇಕು, ಬೆಳಗ್ಗೆ ಬೇಗ ಎದೊಳ್ಬೇಕು. ಮೊಬೈಲ್ ಬಂದ್, ಟಿವಿ ಬಂದ್, ಅಕ್ಕಪಕ್ಕದ ಮನೆ ಆಂಟಿದಿರ್ ಜೊತೆ ಕೂತ್ಕೊಂಡು ಹರಟೆ ಹೊಡೆಯೋದು ಕೂಡ ಬಂದ್. ಸಾರಿ, ಆಂಟಿದಿರ್ ವಿಷಯ ನಿಂಗಲ್ಲ, ಅಮ್ಮಂಗೆ. ಇದನ್ನೆಲ್ಲ ಎಲ್ಲೂ ಕೇಳ್ದಂಗಿದೆಯಲ್ಲ. ಅಮ್ಮ, ಈ ಡೈಲಾಗ್ ಎಲ್ಲ ನೀನೇ ಸ್ಕಂದಂಗೆ ಹೇಳ್ತಿದ್ದಿದ್ದು. ಅದಕ್ಕೆ ನಿನಗೆ ವಾಪಸ್ ಬಂತು ನ್ಯೂಟನ್ನ 3ನೇ ನಿಯಮ. ಜೊತೆಗೆ ನೀನು ಸೇಸ್ ಬಂದಲ್ಲೋ, ಯಾಕೆ? ಅದು ನನ್ನ ಕರ್ಮ. ಏ ಸ್ಕಂದ, ನಿನ್ನ ಟೈಮ್ ಟೇಬಲ್ ಸ್ಕೆಚ್ಗೆ ನನ್ನದೊಂದು ಉತ್ತರ ತೆಗೆದುಕೋ. ಸಣ್ಣ ಮಕ್ಕಳ ಆಟ ಹುರುಳಿಕಾಳು ತೋಟ. ಎಲೈ ಮಗನೇ, ಪದವಿ ಶಿಕ್ಷಣದ ಪರೀಕ್ಷೆಗೆಂದು ಕೊಟ್ಟ ವಿದ್ಯಾಭ್ಯಾಸದ ರಜೆಯಲ್ಲಿ ಲಗೋರಿ ಆಡಿ ಪರೀಕ್ಷೆಗೆ ಇನ್ನು 5 ನಿಮಿಷಗಳು ಇದೆ ಎನ್ನುವ ಹಾಗೆ ಪುಸ್ತಕದ ಮೇಲೆ ಕಣ್ಣಾಡಿಸಿ ಹೋಗಿದ್ದಷ್ಟೇ. ನಮಗೆ ಪದವಿ ಉದಯ ರವಿಯಂತೆ ಅರಳಿ ಅರಸಿ ಬಂತು. ಇನ್ನು ಚಿಕ್ಕ ಮಕ್ಕಳ ಸಿಲಬಸ್ ಅನ್ನು ನುಗ್ಗೆಕಾಯಿಯಂತೆ ಆಗೆದ್ದು ಉಗಿದು ಬಿಡುತ್ತೇನೆ, ಎಚ್ಚರ. ಅಮ್ಮ, ಅಪ್ಪನ ಡಿಗ್ರಿ ಮಾರ್ಕ್ಸ್ ಕಡೆಯಲ್ಲಿ ಮಾರ್ಕ್ಸ್ ಎಷ್ಟು ಗೊತ್ತಾ? ಓಕೆ ಓಕೆ, ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ಈಗ ತಿಂತೀನಿ, ಆಮೇಲೆ ಓದ್ತೀನಿ. ಓದ್ತೀನಿ. ಗುಡ್ ಬಾಯ್, ಗುಡ್ ಗರ್ಲ್. ರೇ, ಬೆಳಗ್ಗೆ ಯಾಕ್ರಿ ಅಲಾರ್ಮ್ ಇಟ್ಟಿದ್ದೀರಾ? ಯಾವ್ದಾದ್ರು ಟೆಕ್ಸ್ಟೈಲ್ ಅಂಗಡಿಗೆ ಹೋಗಿ ಚಡ್ಡಿ ಡೆಮೋ ಕೊಡ್ಬೇಕಾ? ಡೆಮೋನೆಲ್ಲ ಎಂಥದ್ದು ಇಲ್ಲ. ನೀನು ಯಾವ್ದಾದ್ರು ರಥ ಮಾಡ್ತಾ ಇದೆ ಅನ್ಸುತ್ತೆ, ಅದಕ್ಕೆ ಎಷ್ಟೊತ್ತಿಗೆ ಅಲಾರಾಮ್ ಇಟ್ಟಿರ್ಬೇಕು, ನೆನಪು ಮಾಡ್ಕೊ. ಇಲ್ಲ ರೀ, ಸದ್ಯಕ್ಕೆ ಯಾವ ರಥನೂ ಇಲ್ಲ. ಮತ್ತಿದು ಏನಿದು ಸೌಂಡು? ಯಾರೋ ಕುಳ್ಳಿಗೆ ಬೆಳ್ಳಿಗಿರೋ ಕಳ್ಳ ಬೆಳಗ್ಗೆ ನಮ್ಮನೆ ಗಡಿಯಾರ ಕಡೆ ಗುಂಬಿಡ್ತಾನೆ. ಎದುಳು ಮೇಲೆ ಪೊಲೀಸ್ ಪೊಲೀಸ್ ಪೊಲೀಸ್. ನೀನೇನೋ ಏನೋ ಇಷ್ಟು ಬೆಳಗ್ಗೆ ಇನ್ನೂ 5 ಗಂಟೆನೂ ಆಗಿಲ್ಲ. ನೀವಿಬ್ರು ಓದ್ಬೇಕು, ಅದಕ್ಕೆ ಎಬ್ರಿಸಕ್ ಬಂದಿದ್ದೀನಿ. ಹೇ ಸ್ಕಂದ, ನನ್ನ ರಾತ್ರಿ ಕೆಲಸ ಎಲ್ಲ ಮುಗಿಸಿ ಮಲ್ಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗೋಯ್ತು ಕಣೋ. ಓದ್ಕೋತೀವಿ ಆಮೇಲೆ ಬಿಡ. ಅಮ್ಮ, ಹಸ್ವಾದಾಗ ಊಟ ಮಾಡೋದ್ ಬಿಡ್ತೀರಾ? ಇಲ್ಲ ತಾನೆ? ನಿದ್ದೆ ಬಂದಾಗ ನಿದ್ದೆ ಮಾಡೋದ್ ಬಿಡ್ತೀರಾ? ಇಲ್ಲ ತಾನೆ? ನಾನು ಬೈಬೇಕು ಅನ್ಸ್ದಾಗ ಬೈದ ಬಿಡ್ತೀರಾ? ಇಲ್ಲ ತಾನೆ? ನೀವೆಷ್ಟೇ ಬಿಸಿ ಇದ್ರು ಹುಡ್ಕೊಂಬಂದ್ ಬೈತೀರಾ? ಈಗಲೂ ಅಷ್ಟೇ, ಓದ್ಬೇಕಂದ್ರೆ ಓದ್ಬೇಕು. ಈಗ ಓದಿದ್ರೆ ಮುಂದೆ ಲೈಫ್ ಚೆನ್ನಾಗಿರುತ್ತೆ. ಲೈಫ್ಗೆ ಅದೇ ಟರ್ನಿಂಗ್ ಪಾಯಿಂಟು. ನಾವು ಹೇಳಿದ್ದನ್ನೆಲ್ಲ ಗಟ್ಟು ಹೊಡ್ಕೊಂಡು ನಮಗೆ ಬಿಡ್ತಾವನಲ್ವಾ? ನನಗೂ ಹಂಗೆ ಅನಿಸ್ತದೆ ರೀ.
ಇವನಿಗೆ ನಾವು ಅಪ್ಪ ಅಮ್ಮನು, ಇವನೇ ನಮಗೆ ಅಪ್ಪ ಅಮ್ಮನು ರೀ. ಸೇಮ್ ಟು ಸೇಮ್ ಡೌಟ್ ಯಾರು? ಏನದು ಗುಸು ಗುಸು ಮಾತು? ನಾನಿವತ್ತು ಕ್ವಶನ್ಸ್ ಕೇಳ್ತೀನಿ, ರೆಡಿ ಆಗಿರ್ಬೇಕು. ಏನಾದ್ರೂ ತಪ್ಪುತ್ರ ಬಂತು ಪನಿಷ್ಮೆಂಟು. ಲೋ ಯಾಕೋ ಓದಿ ಓದಿ ಅಂತ ಹಿಂಸೆ ಮಾಡ್ತಾ ಇದ್ಯಾ? ನನಗೆ ಹೇಳ್ತಿದ್ರಿ ಆಗೇನು ಅನಿಸ್ತಿರ್ಲಿಲ್ವಾ? ಏಯ್, ಓದಿ ಡಿಗ್ರಿ ತಗೊಳ್ಳೋ ಅಂದ್ರೆ ಅಪ್ಪ ಅಮ್ಮನ ಮೇಲೆ ರಿವೆನ್ಸ್ ತಗೋತಾ ಇದೀಯಾ? ನಾನು ಚೆನ್ನಾಗಿ ಓದಿ ಡಿಗ್ರಿ ತಗೋಬೇಕು ಅಂದ್ರೆ ನೀವ್ ಇವಾಗ ಓದ್ಬಿಟ್ಟು ಆ ಸ್ಕೂಲಿಗೆ ಸೇರಿಸ್ಬೇಕು. ನೀವೀಗ ಎದೊಳ್ಳಿ, ಇಲ್ಲಾಂದ್ರೆ ಹೋಗಿ ತಾತನ್ ಕರಿತೀನಿ. ಓಕೆ, ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ಗಿರಿ, ಸ್ಟಡಿ. ರೀ ರೀ, ಇಬ್ರಿಗೂ ಸೇರಿಸಿ ಹೇಳಿದ್ದು ನಡಿ. ಇದು ಯಾವ ಸೀಮೆ ಸ್ಕೂಲು, ಅಪ್ಪ ಅಮ್ಮನಿಗೆ ಗೋಳು. ರೀ, ಇವತ್ತು ಓದ್ಕೊಳ್ಳೋಕ್ಕೂ ಟೈಮ್ ಆಗಲಿಲ್ಲ, ಅದಕ್ಕೆ ಆಫೀಸಿಗೆ ಊಟದ ಬಾಕ್ಸ್ ಕೊಟ್ಟು ಕಳ್ಸೋಕ್ಕಾಗಲ್ಲ. ಅಲ್ಲೇ ಏನಾದರೂ ತಿನ್ಕೊಂಡ್ಬಿಡ್ತೀರಾ? ನಿದ್ದೆನ ಮಗ ತಿನ್ಕೊಂಡ, ತಿಂಡಿನ ಬಾಕ್ಸ್ ತಿನ್ಕೊಂತು, ಈಗ ಊಟನ ಟೈಮು ತಿನ್ಕೊಂತ ಆಗೇರಿ. ಆಫೀಸಿಗೆ ಹೋಗಲ್ವೇನ್ರಿ? ಓಕೆ ಓಕೆ, ಬಾಯ್. ಶಿವ ಸರ್, ತಾವು? ನಾನು ಬ್ರೋಕರ್ ನೀಲ್ಕಂಠ. ಓ ಸರ್ ಸರ್ ಸರ್, ಗೊತ್ತಾಗಿಲ್ಲ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಗಿರಿ, ಅದೇ ಹೇಳಿದ್ನಲ್ಲ, ಸ್ಕೂಲು ಸೀಟು ಬ್ರೋಕರ್ ಅಂತ, ಇವರೇ. ಕಾಫಿ 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 ಎಲ್ಲ ಏನು ಬೇಡ. ಕಾಫಿ ಕುಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನಾನೇನು ಆಫೀಸರ? ಐ ಆಮ್ ಬ್ರೋಕರ್ ನೀಲ್ಕಂಠ. ನಾನೇ ಬೇರೆ, ನನ್ನ ವರ್ಕಿಂಗ್ ಸ್ಟೈಲೇ ಬೇರೆ. ಗೌರ್ಮೆಂಟ್ ಆಫೀಸಲ್ಲಿ ಯಾವ ಕೆಲಸ ಆಗಲ್ಲ ಅಂತಾರೋ ಅದನ್ನ ಕಾಫಿ ಕುಡ್ದು ಮುಗಿಸೋ ಗ್ಯಾಪ್ನಲ್ಲಿ ಮಾಡ್ಕೊಟ್ಬಿಡ್ತೀನಿ. ಸರ್, ನಮ್ಮ ಯಜಮಾನ್ರು ಹೇಳ್ತಿದ್ರು ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಸ್ಕಂದಾಗ ನೀವು ಸೀಟ್ ಕೊಡಿಸ್ತೀರಾ ಅಂತ. ನಿಜವಾಗ್ಲೂ ಆಗುತ್ತಾ ಸರ್? ದೇವ್ರ ತಲೆ ಮೇಲೆ ಹೂವ ತಪ್ಪಿದ್ರು ನಾನು ಕೊಟ್ಟ ಮಾತು ಯಾವತ್ತೂ ತಪ್ಪೋದಿಲ್ಲ. RTE, ರೈಟ್ ಟು ಎಜುಕೇಶನ್ ಅಂದ್ರೆ ಗೊತ್ತಾ? ಅಂದ್ರೆ ನಮ್ಮಂತವ್ರ ಮಕ್ಕಳನ್ನ ರೈಟ್ ಸೈಡ್ ಅಲ್ಲಿರೋ ಬೆಂಚಲ್ಲೇ ಕೂರಿಸ್ತಾರ ಸರ್? ಇಲ್ಲ ಸರ್, RTE ಅಂದ್ರೆ ರೈಟ್ ಟು ಎಜುಕೇಶನ್ ಅಂತ ಅರ್ಥ. ಅಂದ್ರೆ ನಮಗೂ ಓದೋ ಹಕ್ಕಿದೆ ಅಂತ. ಈ ಸ್ಕೀಮ್ನಲ್ಲಿ ಎಲ್ಲ ಬಡವ್ರ ಮಕ್ಕಳನ್ನ ದೊಡ್ಡ ದೊಡ್ಡ ಸ್ಕೂಲ್ನವರು ಫ್ರೀಯಾಗಿ ಅಡ್ಮಿಷನ್ ಮಾಡ್ಕೋತಾರೆ. ನಿಮ್ಮ ಮಗನ್ನ ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಫ್ರೀಯಾಗಿ ಅಡ್ಮಿಷನ್ ಮಾಡಿಸೋ ಜವಾಬ್ದಾರಿ ನಂದು. ಏನು, ಫ್ರೀಯಾಗಿ ನನ್ನ ಮಗ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾನ? ಆಹಾ, ನಮ್ಮಂತ ಮಿಡಲ್ ಕ್ಲಾಸ್ನವ್ರಿಗೆ ಈ ಫ್ರೀ ಅನ್ನೋದು ದೇವರು ಕೊಟ್ಟಿರೋ ಕಲ್ಪವೃಕ್ಷ ಟ್ರೀ. ಅಕ್ಕಿ ಫ್ರೀ, ಕರೆಂಟ್ ಬಿಲ್ ಫ್ರೀ, ಬಸ್ ಟಿಕೆಟ್ ಫ್ರೀ. ಇದನ್ನೆಲ್ಲ ಕೇಳ್ತಾ ಇದ್ರೆ ಈ ಶ್ರೀಮಂತ ಸಮಾಜದಲ್ಲಿ ನಮ್ಮಂತ ಮಿಡಲ್ ಕ್ಲಾಸ್ನವರು ಬದುಕಬಹುದು ಅಂತ ಅನ್ಸುತ್ತೆ. ಎಷ್ಟೋ ಜನ ಇದನ್ನ ಆಡ್ಕೋತಾರೆ, ಆದ್ರೆ ಅವ್ರಿಗೇನು ಗೊತ್ತು, ಸಾಮಾನ್ಯ ಸೌಲಭ್ಯಗಳು ಸಿಗದೇ ಇರೋರಿಗೆ ಇಂಥವೆಲ್ಲ ಫ್ರೀ ಸಿಕ್ಕಿದ್ರೆ ICUನಲ್ಲಿರೋ ಪೇಷಂಟ್ಗೆ ಆಕ್ಸಿಜನ್ ಸಿಕ್ತಂಗೆ ಅಂತ. ಹೆಂಗೋ ಬದುಕೊಂಡು ಹೊರಗೆ ಬಂದ್ರೆ 100 ವರ್ಷ ಆಯಸ್ಸು ಅಂತಾರೆ. ಒಟ್ನಲ್ಲಿ ನಿಮ್ಮಿಂದ ತುಂಬಾ ಉಪಕಾರ ಆಗ್ತಾ ಇದೆ ಸರ್, ತುಂಬಾ ಥ್ಯಾಂಕ್ಸ್. ಇದ್ರಲ್ಲಿ ಉಪಕಾರ ಏನು ಇಲ್ಲ ಸರ್, ಜಸ್ಟ್ ವ್ಯವಹಾರ ಅಷ್ಟೇ. ನಾನು ಹೇಳ್ದಂಗೆ ನೀವು ಮಾಡಿದ್ರೆ ನಿಮ್ಮ ಮಗುಗೆ ಸೀಟು ಸಿಗುತ್ತೆ, ನಿಮ್ಗೆ ಎಕ್ಸಾಮ್ ಬರೆಯೋ ತಾಪತ್ರಯನೂ ಇರೋದಿಲ್ಲ. ಡಬಲ್ ಬೆನಿಫಿಟ್. ಏನ್ ಮಾಡ್ಬೇಕು ಸರ್? ನೀವು ನನಗೆ 25,000 ಕೊಡಬೇಕು. 25,000? ಗಿರ್ಜವ್ರೆ. ಹೋ, ಸಂಧ್ಯಾ ಅವರು. ಏನು ರವೆನಾ ಸಕ್ಕರೆನಾ? ಅಯ್ಯೋ ಅದೆಲ್ಲ ಇರ್ಲಿ ರೀ, ಒಂದು ನಿಮಿಷ ಇರಿ. ಲೋಹಿತ್, ಕಮ್ಮು ಒಳಗೆ. ಹಾಯ್ ಆಂಟಿ. ಹಾಯ್. ಗಿರ್ಜವ್ರೆ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ರೀ, ಅದಕ್ಕೆ ಜೊತೆಲಿ ಲೋಹಿತ್ನು ಕರ್ಕೊಂಡು ಬಂದೆ. ಏನಾಯ್ತು ರೀ? ಸೀಟೆಲ್ಲ ಖಾಲಿ ಆಗೋಯ್ತಂತ? ಅಯ್ಯೋ ಅದಲ್ಲ ರೀ ಲೋಹಿತ್, ಆಂಟಿ ಆಸ್ಕಿಂಗು, ಯು ಟೆಲ್ಲು. ವಾಟ್ ಲೋಹಿತ್? ವಾಟ್ ಯುವರ್ ಬ್ಯಾಡ್ ನ್ಯೂಸ್? ಇಸ್ ಇಟ್ ವಾಟ್ ದಟ್ ಈಸ್? ಐ ಆಮ್ ತುಂಬ ಫಿಯರ್ಡ್. ಪ್ಲೀಸ್ ಟೆಲ್ ಮೀ. ಏನ್ರಿ ಅಂದ್ರೆ? ಅಯ್ಯೋ ಏನು ಅಂತ ಹೇಳಪ್ಪ ಅಂತ ಹೇಳ್ತಿದ್ದೀನಿ. ಆಂಟಿ ಒಂದು ನಿಮಿಷ. ದ ಥಿಂಗ್ ಇಸ್, ನೀವು ಸ್ಕಂದನನ್ನು ನಮ್ಮ ಸ್ಕೂಲಿನ RTEನಲ್ಲಿ ಓದ್ಸೋಕ್ಕೆ ಪ್ಲಾನ್ ಮಾಡಿದ್ದೀರಂತೆ. ಹೌದಪ್ಪ, ಬಡವ್ರ ಮಕ್ಕಳು ಬೆಳಿಬೇಕಲ್ವಾ? ಅದು ನಿಜ ರೀ. ಗೌರ್ಮೆಂಟ್ ಅವರೇನ ಫೆಸಿಲಿಟೀಸ್ ಕೊಡ್ತಾರೆ, ರೂಲ್ಸ್ ಮಾಡ್ತಾರೆ. ಬಡವ್ರ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲ್ಗೆ ಸೇರ್ಕೊಳ್ತಾರೆ, ಫೀಸ್ ಕೂಡ ಇರಲ್ಲ. ಒಂದ್ ವೇಳೆ ಇದ್ರೂ ಕೂಡ ತುಂಬಾ ಕಮ್ಮಿ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಊಟ ಕೊಡಲ್ವಾ?
ಏನು ತೊಂದರೆ ಇಲ್ಲ. ಸೋಮವಾರ ಚಿತ್ರಾನ್ನ, ಮಂಗಳವಾರ ಪುಳಿಯೋಗರೆ, ಬುಧವಾರ ಸೆಟ್ ದೋಸೆ, ಗುರುವಾರ ಪೂರಿ, ಶುಕ್ರವಾರ ಪಲಾವು, ಹೀಗೆ ದಿನ ಒಂದೊಂದು ತಿಂಡಿನ ಕೊಟ್ಟು ಕಳಿಸ್ತೀನಿ. ಆಂಟಿ ವೇಟ್ ಅದಲ್ಲ. ಮತ್ತೆ ಮಕ್ಕಳೆಲ್ಲ RTEನಲ್ಲಿ ಜಾಯ್ನ್ ಆದ್ಮೇಲೆ ಆ ಮಕ್ಕಳನ್ನೆಲ್ಲ ಇವ್ರ ಸೆಕ್ಷನ್ ಒಳಗಡೆನೆ ಬಿಟ್ಕೊಳ್ಳಲ್ವಂತೆ ರೀ. ಅವ್ರಿಗೆ ಅಂತ ಒಂದು ಸಣ್ಣ ರೂಮ್ ಇರುತ್ತಂತೆ. ಹೌದು ಆಂಟಿ. ಅಷ್ಟೇ ಅಲ್ಲ ರೀ, ಇವ್ರಿಗೆ ಟೀಚ್ ಮಾಡ್ತಾರಲ್ಲ ಟೀಚರ್ಸ್ಗಳು, ಅವರು ಆ ಮಕ್ಕಳಿಗೆ ಪಾಠ ಮಾಡಲ್ವಂತೆ. ಅಲ್ಲಿ ಆಯಗಳಿರ್ತಾರಲ್ಲ, ಅವರು ಮಕ್ಕಳಿಗೆ ಪಾಠ ಮಾಡ್ತಾರಂತೆ. ಆಯಗಳ ಹತ್ರ ಪಾಠ ಮಾಡಿಸ್ತಾರ? ಏನ್ರಿ ಇದು? ಅಂದ್ರೆ ಬಡವ್ರ ಮಕ್ಕಳಿಗೂ ಶ್ರೀಮಂತರ ಮಕ್ಕಳಿಗೂ ಭೇದ ಮಾಡ್ತಾರಾ? ಇನ್ನೇನ್ರಿ ಗಿರ್ಜಿ ಅವ್ರೆ, ಲಕ್ಷ ಲಕ್ಷ ಫೀಸ್ ಕಟ್ಟೋರಿಗೆ ಸರ್ಕಾರ ಏನೋ ಅವಕಾಶ ಮಾಡಿಕೊಡುತ್ತೆ. ಆದರೆ ಈ ಸ್ಕೂಲ್ನವ್ರು ಇದಾರಲ್ಲ, ಕಾಸಿಗೆ ತಕ್ಕಂಗೆ ಕಜ್ಜಾಯ ಅಂತ ಕೊಡ್ತಾರೆ. ದೇವ್ರೆ, ವಿದ್ಯೆನಲ್ಲಿ ಭೇದ ಮಾಡ್ತಾರೆ ಅಂತ ಗೊತ್ತಿತ್ತು, ಆದರೆ ವಿದ್ಯಾರ್ಥಿಗಳಿಗೆ ಭೇದ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ಥ್ಯಾಂಕ್ಸ್ ಕಣೋ ಲೋಹಿತ ಹೇಳಿದ್ದಕ್ಕೆ. ಅದೇನೇ ಆಗಲಿ, ಪೇರೆಂಟ್ಸ್ ಎಕ್ಸಾಮಲ್ಲಿ ನಾವು ಚೆನ್ನಾಗಿ ಬರೆದು ಮೆರಿಟಲ್ಲಿ ಪಾಸ್ ಆಗ್ತೀವಿ. ಆಗಲಾದರೂ ನಮಗೆ ಕಡಿಮೆ ರೇಟಿಗೆ ಸೀಟ್ ಕೊಡ್ತಾರೆ. ಒಟ್ಟಿನಲ್ಲಿ ನಮ್ಮ ಸ್ಕಂದಂಗೆ ಸ್ಮೂತ್ ಬ್ಲೇಡ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಒಂದು ಸೀಟ್ ಸಿಕ್ಬಿಟ್ರೆ ಅಷ್ಟು ಸಾಕು. ಗಿರ್ಜೋರೆ, ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಏನ್ರಿ ಅದು? ಏನಿಲ್ಲ, ನಮ್ಮ ಯಜಮಾನ್ರು ಬೇಳೆ ಸಾರು ತಿನ್ನಬೇಕು ಅಂತ ಹೇಳಿದ್ರ. ಮನೇಲಿ ಗ್ಯಾಸ್ ಇದೆ, ಜೀರಿಗೆ ಇದೆ, ಮೆಣಸಿದೆ, ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಕೊತ್ತಂಬರಿ ಸೊಪ್ಪಿದೆ, ಕರಿಬೇವು ಸೊಪ್ಪಿದೆ, ಎಲ್ಲ ಇದೆ ರೀ. ಆಮೇಲೆ ನೋಡ್ತೀನಿ ತೊಗರಿ ಬೇಳೆನೇ ಇಲ್ಲ. ಒಂದೇ ಒಂದು ಗ್ಲಾಸ್ ಬೇಳೆ ಕೊಟ್ಬಿಟ್ರಿ, ನಾಳೆನೇ ವಾಪಸ್ ಕೊಟ್ಬಿಡ್ತೀನಿ. ಸರಿ ಆಯ್ತು, ಕೊಡಿ. 13 13 13 2 26 13 3 39 13 4 13 ಬಗ್ಗೆ ಭಾಳ ಕಷ್ಟ ಇದೆ. 2 ಬಗ್ಗೆ 2 1 2 2 2 4 2 3 6 2 4 8 2 5 10 2 6 12 2 7 14 2 8 16 2 9 18 2 10 20. ಮೆತ್ತು ಓದ್ಕೊಡ್ರ. ಯಾರು ಪರೀಕ್ಷೆ ಮಾಡಲ್ಲ ಅಂತ ಗೊತ್ತಿದ್ರು ಬೆಳಗ್ಗೆ ಜೋರಾಗಿ ಓದ್ತಾ ಇರ್ತೀಯಾ? ನಾವು ಕೇಳಿಸ್ಕೊಳಲ್ವಾ? ನಮ್ಗೆ ನಾಳೆ ಪರೀಕ್ಷೆ ಇದೆ, ಓದ್ತಾ ಇದೀವಿ, ಜೋರಾಗಿ ಓದಿದ್ರೆ ತಲೆಗೆ ಹೋಗೋದು. 2 1 2 2 4 2 3 6 2 8. ಇದೇನ್ ಮನೆನಾ ಅಥವಾ ಫಿಶ್ ಮಾರ್ಕೆಟಾ? ನಾನು ಅದನ್ನೇ ಕೇಳಬೇಕು ಅಂತಿದ್ದೆ ಕಂದ, ಆದರೆ ಫಿಶ್ ಮಾರ್ಕೆಟ್ ಅನ್ನೋದು ಮರ್ತೋಯ್ತು. 5 ನಿಮಿಷ ಹೋಗಿ ಬರೋಣ ಅಂತ ಹೋದ್ರೆ ಎಷ್ಟು ಮಾತಾಡ್ತಿದ್ದೀರಾ ನೋಡಿ. ಬುಕ್ ಮುಚ್ಚಿಡಿ, ಕ್ವಶನ್ಸ್ ಕೇಳ್ತೀನಿ ನಿಮ್ಗೆ. ಸೊನ್ನೆ ತೆಗಿಯೋ ನನ್ನ ಮಗನೇ, ಸಂಬಳ ತೆಗಿಯೋ ಶಿವಪ್ರಸಾದ್ಗೆ ಡೈಲಾಗ್ ಹೊಡಿತೀಯ. ಡೈಲಾಗು ಅದಕ್ಕೆ ಕಣೋ ಕಾಲ ಅನ್ನೋದು. ನೋಡೋಕಂದ, ಇಂಥ ಅವಕಾಶ ಯಾರಿಗೂ ಸಿಗೋದಿಲ್ಲ. ಡಂಕಡ ದಬಾಯಿಸು. ಥ್ಯಾಂಕ್ಸ್ ಅಪ್ಪ. ನಿಮ್ಗೆ ಫಸ್ಟ್ ಕ್ವಶನ್. ನಿನ್ನ ಹತ್ರ 12 ಮಾವಿನ ಹಣ್ಣು ಇದೆ ಅನ್ಕೋ, ಅದರಲ್ಲಿ 3 ಕೆಟ್ಟೋಯ್ತು. ನಿನ್ನ ಹತ್ರ ಎಷ್ಟು ಉಳಿದಿದೆ? 12 ಮಾವಿನ ಹಣ್ಣುಗಳು ಅಂದ್ರೆ 10 3 kg ಅಂದ್ರೆ 350 ರೂಪಾಯಿ. ಅದರಲ್ಲಿ 3 ಹಾಳಾದ್ರೆ ಎಷ್ಟು ಉಳಿಯುತ್ತೆ ಅಂತ ಕೇಳ್ತಾ ಇದೆಯಾ? 0 ಉಳಿಯುತ್ತೆ, 0. ದಡ್ಡ, 12ರಲ್ಲಿ 3 ಹೋದ್ರೆ 0. ಅದು ಹೇಗೋ ಆಗತ್ತೆ? 9 ಅಲ್ವೇನೋ? ದಟ್ ಈಸ್ ಮೈ ಲಾಜಿಕ್. ಆಲ್ರೆಡಿ 3 ಹಣ್ಣುಗಳು ಹಾಳಾಗಿರೋದ್ರಿಂದ ಮಿಕ್ಕಿರೋ 9 ಹಣ್ಣುಗಳನ್ನ ಟಕಟಕ ಅಂತ ತಿಂದುಬಿಡ್ತೀನಿ. ಆಗ 0 ತಾನೇ ಉಳಿಯುತ್ತೆ. ಅಪ್ಪ 0 ನಿಂಗೆ. ಅಮ್ಮ ನೀನ್ ಹೇಳು, ಸೌಂಡ್ ಮತ್ತೆ ಲೈಟ್ ಅಲ್ಲಿ ಯಾವ್ದು ಫಸ್ಟ್? ಸೌಂಡು. ಶಂಕರಣ್ಣನ ಮನೇಲಿ ಲೈಟ್ ಆನ್ ಆಗೋಕ್ಕೂ ಮುಂಚೆ ಅವ್ರ ಮನೆ ನಾಯಿ ಬೌ ಬೌ ಅಂತ ಬೊಗಳುತ್ತೆ. ಸೌಂಡ್ ತಾನೇ ಫಸ್ಟ್. ನಿಂಗೂ 0. ಇಬ್ರು ಏನೂ ಓದಿಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಅಪ್ಪ ನಿಂಗೆ 2ನೇ ಕ್ವಶನ್. ನೇಮ್ 15 ಫ್ರೂಟ್ಸ್. ಜಸ್ಟ್ 15 ಫ್ರೂಟ್ಸ್? ಓಕೆ. ಕಿತ್ಲೆ ಫ್ರೂಟ್, ಸೇಬು ಫ್ರೂಟ್, ಬನಾನಾ ಫ್ರೂಟ್, ಮೋಸಂಬಿ ಫ್ರೂಟ್, ದ್ರಾಕ್ಷಿ ಫ್ರೂಟ್, ಕರಿ ದ್ರಾಕ್ಷಿ ಫ್ರೂಟ್. ಆಮೇಲೆ ನಾನು ಆಗ್ಲೇ ತಿನ್ನಲ್ಲ 9 ಮ್ಯಾಂಗೋ ಫ್ರೂಟ್. 9 + 6 ಆಯ್ತಲ್ಲ 15 ಫ್ರೂಟ್. ಯು ಅನ್ಎಜುಕೇಟೆಡ್ ಬ್ರೂಟ್. ನೀನ್ ಬರೀ ದಡ್ಡ ಅಲ್ಲ, ಹಣ್ಣು ದಡ್ಡ. ತಾತ ಸುಮ್ಮನಿರಿ. ಅಮ್ಮ ಈಗ ನಿನ್ ಪ್ರಶ್ನೆ. ನೀರಾಗಿರೋ ಯಾವ ವಸ್ತು ಕಾಯಿಸಿದಾಗ ಗಟ್ಟಿ ಆಗುತ್ತೆ? ಇಡ್ಲಿ ಹಿಟ್ಟು. ಹಿಟ್ಟನ್ನ ಕಾಯಿಸಿದಾಗ ಗಟ್ಟಿಯಾಗಿ ಇಡ್ಲಿ ಆಗುತ್ತೆ. ನಿಂಗೂ ಇಡ್ಲಿನೇ. ಅಪ್ಪ ನಿಂಗೆ ಈಗ ಸೋಷಿಯಲ್ ಅಲ್ಲಿ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು.
ಪ್ರಪಂಚದಲ್ಲಿ ಎಷ್ಟು ದೇಶಗಳಿವೆ? ಪ್ರಪಂಚದಲ್ಲಿರೋದು ಒಂದೇ ದೇಶ, ನಮ್ಮ ಭಾರತ ದೇಶ. ಮಿಕ್ಕಿದೆಲ್ಲ ವಿದೇಶ. ಐ ಆಮ್ ಎ ಟ್ರೂ ಇಂಡಿಯನ್. ಅಪ್ಪ ನೀನ್ ನಿಜವಾಗ್ಲೂ ವೇಸ್ಟ್ ಅಪ್ಪ. ಅಮ್ಮ ನೀನಾದ್ರೂ ಹೇಳು, ಹಾಸ್ಪಿಟಾಲಿಟಿ ಅಂದ್ರೆ ಏನು? ಅವನೇನಪ್ಪ ನನ್ನ ಮಗಿ ಓದ್ಕೋತಾ ಇದ್ರೆ ಏನೇನೋ ಕೇಳ್ತಾ ಇದ್ದಾನೆ. ಹಾಸ್ಪಿಟಲಲ್ಲಿ ಕೊಡೋ ಟೀ ಹಾಸ್ಪಿಟಲ್ ಟೀ. ನೀನು ಓದಿಲ್ವಾ? ಅಪ್ಪ ಕೊನೆಯದಾಗ ಒಂದು ಕ್ವಶನ್ ಕೇಳ್ತೀನಿ, ಉತ್ತರ ಕೊಟ್ಬಿಡಪ್ಪ. ಸೈಕ್ಲೋನ್ ಅನ್ನ ಒಂದೇ ಒಂದು ಸಾಲಲ್ಲಿ ವಿವರಿಸಿ. ಓಕೆ, ಸೈಕ್ಲೋನ್ ಅಂದ್ರೆ ಸೈಕಲ್ಗೆ ಕೊಡೋ ಲೋನ್ ಅಂತ ಹೇಳ್ತೀನಿ ಅಂತ ಅನ್ಕೊಂಡ್ಯಾ? ನೋ, ಸೈಕ್ಲೋನ್ ಅಂದ್ರೆ ಚಂಡಮಾರುತ. ಇತ್ತೀಚೆಗಷ್ಟೇ ಬಿಪ್ಪರ್ ಜಾಯ್ ಸೈಕ್ಲೋನ್ ಬಂದಿತ್ತು. ಒಂದು ಲೈನಲ್ಲಿ ವಿವರಣೆ ಕೊಡಬೇಕು ಅಂದ್ರೆ ಸೈಕ್ಲೋನ್ನಿಂದ ಹೆಚ್ಚಿದ ಮಳೆ, ರೈತರಿಗೆ ಶೋಷಣೆ, ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ. ನೀವಿಬ್ರು ಫೇಲೆ. ನೀವ್ ಹೀಗೆ ಮಾಡಿದ್ರೆ ನಾನು ಹೊಸ ಸ್ಕೂಲಿಗೆ ಸೇರ್ಕೊಂಡಂಗೆ. ನಾಳೆನೇ ಎಕ್ಸಾಮು. ನೀವಿಬ್ರು ಟೈಮ್ ವೇಸ್ಟ್ ಮಾಡಬೇಡಿ, ರಾತ್ರಿ ಎಲ್ಲ ಕುತ್ಕೊಂಡು ಓದಿ.